ಸಂತಾನಹೀನತೆ ಅಥವಾ ಬಂಜೆತನಕ್ಕೆ ಕಾರಣಗಳು ಗಂಡು ಮಕ್ಕಳಲ್ಲೂ ಇರತ್ತೆ, ಹೆಣ್ಣು ಮಕ್ಕಳಲ್ಲೂ ಇರತ್ತೆ. ಇಂದಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಏನೆಲ್ಲ ಕಾರಣಗಳಿರ್ಬೋದು ಅನ್ನೋದನ್ನ ನೋಡೋಣ. ನಾನು ನಿಮ್ಮ ಡಾಕ್ಟರ್ ಅಮೃತ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಫರ್ಟಿಲಿಟಿ ಕೇಂದ್ರ, HSR ಲೇಔಟ್, ಬೆಂಗಳೂರು. ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಬಹಳಷ್ಟು ಮುಖ್ಯವಾಗಿ ನಾವು ಕಾರಣನ ನೋಡೋದು ಅಂತ ಅಂದ್ರೆ PCOS ಅಥವಾ PCOD. ನಮ್ಮಲ್ಲಿ ಬರೋ ಅಂತ ಪೇಷಂಟ್ಸ್ ಅಲ್ಲಿ ಒಂದು 70-80% ಮಹಿಳೆಯರಲ್ಲಿ ಇದೇ ತೊಂದರೆನ ನಾವು ನೋಡ್ತಾ ಇರೋದು. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇಲ್ಲ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳಿ ಹೇಳ್ತೇವೆ. ಓವರೀಸ್ ಅಲ್ಲಿ ಎಷ್ಟೊಂದು ಸಿಸ್ಟ್ಸ್ ಆಗ್ಬಿಟ್ಟಿರತ್ತೆ. ಇದರಿಂದಾಗಿ ಓವರಿ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಓವ್ಯುಲೇಷನ್ ಆಗ್ತಾ ಇರಲ್ಲ. ಸೊ ಓವ್ಯುಲೇಷನ್ ಆಗಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಸಾಧ್ಯನೇ ಇಲ್ಲ. ಸೊ ಈ ಒಂದು ಕಾರಣ ಬಹಳಷ್ಟು ಇತ್ತೀಚೆಗೆ ತುಂಬಾನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಓವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವ್ರಿಗೆ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಆದ್ರೆ ಓವ್ಯುಲೇಷನ್ ಆಗ್ತಾ ಇರಲ್ಲ. ಅಂಡಾಣು ಓವರಿಂದ ರಿಲೀಸ್ ಆಗ್ತಾ ಇರಲ್ಲ, ಆದ್ರೆ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಬಟ್ ಆ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗಿ ಇರೋದಿಲ್ಲ. ಸೊ ಇದು ಕೂಡ ಬಂಜೆತನಕ್ಕೆ ಒಂದು ಕಾರಣ ಆಗ್ಬೋದು. ಇನ್ನು ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ಸೊ ಇವಾಗ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ಬೇಕು ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ HPO ಆಕ್ಸಿಸ್ ಅಂತ ಹೇಳ್ತೀವಿ ನಾವು, ಹೈಪೋಥಾಲಮು ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳಿ. ನಮ್ಮ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಹೇಳಿ ಹೇಳುವಂತ ಒಂದು ಪಾರ್ಟ್ ಇರತ್ತೆ. ಅದು ಬ್ರೈನ್ ಅಲ್ಲೇ ಮತ್ತೊಂದು ಭಾಗ ಬಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಗೆ ಸಂದೇಶನ ಕೊಡೋದು ಹೈಪೋಥಾಲಮಸ್. ಅದು ಕೊಡುವಂತ ಸಂದೇಶನ ತಗೊಂಡ್ಬಿಟ್ಟು ಪಿಟ್ಯೂಟರಿ ಗ್ಲ್ಯಾಂಡ್ ಓವರಿಗೆ ಸಂದೇಶನ ಕಳಿಸ್ತಾ ಇರತ್ತೆ. ಸೊ ಈ ಕೋಆರ್ಡಿನೇಷನ್ ಅಥವಾ ಈ ಒಂದು ಕೋಆರ್ಡಿನೇಷನ್ ಅಥವಾ ಮಾತುಕತೆ ಏನಿದೆ ಇವ್ರ ಮಧ್ಯದಲ್ಲಿ, ಇದೇನಾದ್ರೂ ಡಿಸ್ಟರ್ಬ್ ಆಯ್ತು ಅಥವಾ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಈ ತರ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆದಾಗ್ಲೂ ಕೂಡ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು ಅಥವಾ ಬೇರೆ ಎಲ್ಲ ಹೆಲ್ತ್ ಕಂಡೀಷನ್ಸ್ ಬರ್ಬೋದು. ಇದರಿಂದ ಕೂಡ ಫರ್ಟಿಲಿಟಿಗೆ ಅಥವಾ ಪ್ರೆಗ್ನೆನ್ಸಿಗೆ ತೊಂದರೆ ಆಗತ್ತೆ. ಇನ್ನು ಹೈಪರ್ ಪ್ರೊಲ್ಯಾಕ್ಟಿನೇಮಿಯಾ ಅಂತ ಹೇಳ್ತೀವಿ. ಪ್ರೊಲ್ಯಾಕ್ಟಿನ್ ಅಂತ ಹೇಳಿ ಹೇಳೋದು ಡೆಲಿವರಿ ಆದ್ಮೇಲೆ ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟ್ ಮಿಲ್ಕ್ ನ ಪ್ರೊಡಕ್ಷನ್ ಮಾಡೋ ಅಂತ ಒಂದು ಹಾರ್ಮೋನ್. ಸೊ ಈ ಹಾರ್ಮೋನ್ ಕೂಡ ರಿಲೀಸ್ ಆಗೋದು ಪಿಟ್ಯೂಟರಿ ಗ್ಲ್ಯಾಂಡ್ ಇಂದಾನೆ. ಇದು ಆಕ್ಚುಲಿ ಡೆಲಿವರಿ ಆದ್ಮೇಲೆ ಹೆಚ್ಚಾಗಿ ಸೆಕ್ರೀಟ್ ಆಗ್ಬೇಕು, ಬಟ್ ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಏನಾದ್ರೂ ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳಿ ಹೇಳಿದಾಗ ಅದು ಕೂಡ ಪೀರಿಯಡ್ಸ್ ಗೆ ತೊಂದರೆ ಮಾಡತ್ತೆ. ಯಾಕೆ ಅಂದ್ರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಹೆಚ್ಚಾಗಿ ಇದ್ದಾಗ ಅದು ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರೋನ್ ಹಾರ್ಮೋನ್ ನ ಸಪ್ರೆಸ್ ಮಾಡತ್ತೆ. ಸೊ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋದಿಕ್ಕೆ ಅದು ಬಿಡೋದಿಲ್ಲ. ಹಂಗಾಗಿ ಇದು ಪ್ರೆಗ್ನೆನ್ಸಿಗೂ ಕೂಡ ತುಂಬಾ ತೊಂದರೆ ಉಂಟು ಮಾಡತ್ತೆ. ಇನ್ನು ಬೇರೆ ಟ್ಯೂಬಲ್ ಬ್ಲಾಕೇಜಸ್ ಇದ್ರೆ, ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಅಥವಾ ಡಿಂಬನಾಳ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಏನಾದ್ರೂ ಬ್ಲಾಕೇಜಸ್ ಇತ್ತು ಅಂತ ಹೇಳಿ ಹೇಳಿದ್ರು ಕೂಡ ಪ್ರೆಗ್ನೆನ್ಸಿಗೆ ತೊಂದರೆ ಆಗುತ್ತೆ. ಯಾಕೆ ಅಂದ್ರೆ ಓವ್ಯುಲೇಷನ್ ಆದ್ಮೇಲೆ ಆ ಅಂಡಾಣು ಏನ್ ರಿಲೀಸ್ ಆಗಿರತ್ತೆ ಅದನ್ನ ಗರ್ಭಾಶಯಕ್ಕೆ ತಗೊಂಡ್ ಬರೋದು ಅಥವಾ ಈ ಸ್ಪರ್ಮ್ ಎಂಟ್ರಿ ಆದ್ಮೇಲೆ ಆ ಸ್ಪರ್ಮ್ ಹೋಗಿ ಅಂಡಾಣುನ ಸೇರ್ಬೇಕು ಅಂತ ಅಂದ್ರೆ ಇದು ಎರಡು ಸೇರೋ ಪ್ರಕ್ರಿಯೆ ಆಗೋದು ಫ್ಯಾಲೋಪಿಯನ್ ಟ್ಯೂಬ್ಸ್ ಅಲ್ಲಿನೇ. ಸೊ ಅಲ್ಲಿ ಬ್ಲಾಕೇಜಸ್ ಇತ್ತು ಅಂತ ಅಂದ್ರೆ ಫರ್ಟಿಲೈಸೇಷನ್ಗೂ ತೊಂದರೆ ಆಗತ್ತೆ. ಸೊ ಪ್ರೆಗ್ನೆನ್ಸಿಗೂ ಕೂಡ ತೊಂದರೆ ಆಗತ್ತೆ. ಇನ್ನು ಗರ್ಭಾಶಯದಲ್ಲಿ ಏನೆಲ್ಲ ಕಾರಣಗಳಿರ್ಬೋದು ಅಂತಂದ್ರೆ ಯುಟರೈನ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಗರ್ಭಾಶಯದಲ್ಲಿ ಏನಾದ್ರು ಗಡ್ಡೆಗಳು ಬೆಳ್ಕೊಂಡ್ಬಿಟ್ಟಿತ್ತು ಅಂತ ಅಂದ್ರೆ ಇದು ತುಂಬಾ ಹೆಚ್ಚಾಗಿ ಏನಷ್ಟು ತೊಂದರೆನ ಕೊಡೋದಿಲ್ಲ. ಗೆಡ್ಡೆಗಳು ಬರೀ ಸಣ್ಣದಿತ್ತು, ಒಂದೇ ಇತ್ತು ಅಂತ ಅಂದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಏನು ತೊಂದರೆ ಕೊಡೋದಿಲ್ಲ. ಬಟ್ ಪ್ರೆಗ್ನೆನ್ಸಿ ಯಾವಾಗ್ಲೂ ಇದರಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈಗ ಆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆ ಗೆಡ್ಡೆಗೆ ಕೂಡ ಪೋಷಣೆ ಜಾಸ್ತಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಪ್ರೆಗ್ನೆಂಟ್ ಆದಾಗ ಆ ಗರ್ಭ ಪ್ರಾಡಕ್ಟ್ ಏನಿರತ್ತೆ ಅದಕ್ಕೂ ಕೂಡ ಪೋಷಣೆ ಜಾಸ್ತಿ ಹೋಗ್ತಾ ಇರುತ್ತೆ. ಗರ್ಭಾಶಯ ದೊಡ್ಡದಾಗ್ತಾ ಇರುತ್ತೆ, ಅದಕ್ಕೆ ಕೂಡ ನ್ಯೂಟ್ರಿಷನ್ ಹೆಚ್ಚಾಗಿ ಹೋಗ್ತಾ ಇರೋದ್ರಿಂದ ಆ ನ್ಯೂಟ್ರಿಷನ್ ನ ಯೂಸ್ ಮಾಡ್ಕೊಂಡು ಫೈಬ್ರಾಯ್ಡ್ ಕೂಡ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಡೆಲಿವರಿ ಟೈಮ್ ಅಲ್ಲಿನೂ ಕೂಡ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರ್ಬೋದು. ಸೊ ಯುಟರೈನ್ ಫೈಬ್ರಾಯ್ಡ್ಸ್ ಇದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕೂ ಸ್ವಲ್ಪ ಮಟ್ಟದಲ್ಲಿ ಅದು ತೊಂದರೆ ಕೊಡ್ಬೋದು. ಬಟ್ ಇನ್ ಕೇಸ್ ಪ್ರೆಗ್ನೆಂಟ್ ಆದ್ರೂ ಕೂಡ ಅದು ಯಾವಾಗ್ಲೂ ಸೇಫ್ ಅಂತ ಹೇಳೋಕ್ಕಾಗಲ್ಲ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಯಾವಾಗ್ಲೂ ಇದ್ದೇ ಇರತ್ತೆ. ಇನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಗರ್ಭಾಶಯದ ಒಳಗಡೆ ಪದ್ರ ಏನಿರತ್ತೆ ಅದನ್ನ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ. ಸೊ ಈ ತರ ಎಂಡೋಮೆಟ್ರಿಯಂ ಟಿಶ್ಯೂ ಗರ್ಭಾಶಯದ ಒಳಗಡೆ ಬಿಟ್ಟು ಬೇರೆ ಕಡೆ ಓವರಿನಲ್ಲಿ ಆಗಿರ್ಬೋದು ಅಥವಾ ಫಾಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಆಗಿರ್ಬೋದು, ಈ ತರ ಬೇರೆ ಜಾಗದಲ್ಲಿ ಏನಾದ್ರೂ ಅದು ಬೆಳ್ಕೊಂತು ಅಂತ ಅಂದಾಗ ಈ ಕಂಡೀಷನ್ ನ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಕರಿತೀವಿ. ಸೊ ಇದು ಕೂಡ ಪ್ರೆಗ್ನೆನ್ಸಿಗೆ ಒಂದು
ಪ್ರಾಬ್ಲಮ್ ಏನೆ. ಇನ್ನು ಬೇರೆ ಸರ್ವಿಕ್ಸ್ ಅಲ್ಲಿ ತೊಂದರೆ ಇತ್ತು ಅಂತ ಅಂದ್ರೆ ಗರ್ಭಕಂಠದಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಈಗ ಸ್ಪರ್ಮ್ ವೆಜೈನಾ ಎಂಟ್ರಿ ಆದ್ಮೇಲೆ ಅಲ್ಲಿಂದ ಗರ್ಭಾಶಯದ ಒಳಗಡೆ ಹೋಗ್ಬೇಕು ಅಂದ್ರೆ ಇರೋ ಮಾರ್ಗ ಸರ್ವಿಕ್ಸ್ ಏನೆ. ಸೊ ಈ ಸರ್ವಿಕ್ಸ್ ಕೆಲಸ ಏನು ಅಂದ್ರೆ ಮ್ಯೂಕಸ್ ಸೆಕ್ರೇಟ್ ಮಾಡೋದು, ಅಂದ್ರೆ ಸ್ಪರ್ಮ್ ನ ಒಳಗಡೆ ಹೋಗೋದಿಕ್ಕೆ, ಅದು ಸ್ವಿಮ್ ಮಾಡ್ಕೊಂಡು ಹೋಗೋದಿಕ್ಕೆ ಸೂಟೇಬಲ್ ಆಗಿ ಇರುವಂತ ಒಂದು ಎನ್ವಿರಾನ್ಮೆಂಟ್ ಅಥವಾ ಒಂದು ಮ್ಯೂಕಸ್ ನ ಅದು ಸೆಕ್ರೇಟ್ ಮಾಡತ್ತೆ. ಮತ್ತೆ ಸರ್ವಿಕ್ಸ್ ಓಪನ್ ಇದ್ರೆ ಮಾತ್ರ ಸ್ಪರ್ಮ್ಸ್ ಗರ್ಭಾಶಯದ ಒಳಗಡೆ ಹೋಗೋಕೆ ಸಾಧ್ಯ ಆಗೋದು. ಸೊ ಈ ಸರ್ವೈಕಲ್ ಸ್ಟಿನೋಸಿಸ್ ಅಂತ ಕೆಲವರಲ್ಲಿ ಆಗುತ್ತೆ, ಅಂದ್ರೆ ಅದು ಓಪನ್ ಆಗೋದಿಲ್ಲ, ಸೊ ಸ್ಟಿಫ್ ಆಗ್ಬಿಟ್ಟಿರತ್ತೆ. ಅಂತ ಕಂಡೀಷನ್ಸ್ ಅಲ್ಲೂ ಕೂಡ ಪ್ರೆಗ್ನೆಂಟ್ ಆಗೋಕೆ ತೊಂದರೆ ಆಗ್ತಾ ಇರತ್ತೆ. ಅಥವಾ ಸರ್ವೈಕಲ್ ಮ್ಯೂಕಸ್ ಅಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೂ ಕೂಡ ಪ್ರೆಗ್ನೆನ್ಸಿಗೆ ತೊಂದರೆ ಇರತ್ತೆ. ಸೊ ಇದಿಷ್ಟೆಲ್ಲಾ ಕಾರಣಗಳು ಪ್ರೆಗ್ನೆನ್ಸಿಗೆ ಮೇನ್ ಆಗಿ ತೊಂದರೆಗಳನ್ನ ಉಂಟು ಮಾಡ್ತಾ ಇರತ್ತೆ. ಇನ್ನು ತುಂಬಾ ರೇರ್ ಆಗಿ ಒಂದು ಕಂಡೀಷನ್ ಆಗತ್ತೆ ಪ್ರಿಮ್ಯಾಚ್ಯೂರ್ ಓವೇರಿಯನ್ ಫೇಲ್ಯೂರ್ ಅಂತ ಹೇಳಿ. ಅಂದ್ರೆ ಈಗ ಹೆಣ್ಮಕ್ಳಲ್ಲಿ ಒಂದು 45-50 ವರ್ಷ ಆದ್ಮೇಲೆ ಮುಟ್ಟು ನಿಂತೋಗ್ಬಿಡತ್ತೆ, ಇದನ್ನ ಮೆನೋಪಾಸ್ ಅಂತ ಹೇಳಿ ಕರಿತೀವಿ. ಸೊ ಅದು ಯಾಕಾಗತ್ತೆ ಅದು ಬೇರೆ ಸಂಚಿಕೆಯಲ್ಲಿ ಮಾತಾಡೋಣ. ಸೊ ಪ್ರಿಮ್ಯಾಚ್ಯೂರ್ ಓವೇರಿಯನ್ ಫೇಲ್ಯೂರ್ ಅಂತ ಅಂದ್ರೆ ಸೊ ಈ ಏಜ್ ಏನಿರತ್ತೆ ಅಂದ್ರೆ 45-50 ವರ್ಷಕ್ಕಿಂತ ಮುಂಚೆನೆ ಮೊದಲಿಗೆನೆ ಓವರಿ ಫಂಕ್ಷನ್ ಮಾಡೋದನ್ನ ನಿಲ್ಲಿಸ್ಬಿಡತ್ತೆ, ಅಥವಾ ಓವರಿಯಲ್ಲಿ ಅಂಡಾಣುಗಳು ಖಾಲಿ ಆಗ್ಬಿಡತ್ತೆ. ಸೊ ಇದು ಒಂದು ತುಂಬಾ ರೇರ್ ಆಗಿ ಆಗುವಂತ ಕಂಡೀಷನ್ಸ್. ಬಟ್ ಆದ್ರೂ ಈ ಕಂಡೀಷನ್ ಏನಾದ್ರೂ ಆಯ್ತು ಅಂತ ಅಂದ್ರೆ ಅಲ್ಲಿ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇರೋದಿಲ್ಲ. ಸೊ ಇಷ್ಟೆಲ್ಲಾ ಕಾರಣಗಳು ಫೀಮೇಲ್ ಇನ್ಫರ್ಟಿಲಿಟಿ ಅಥವಾ ಮಹಿಳೆಯರಲ್ಲಿ ಬಂಜೆತನಕ್ಕೆ ಕಾರಣಗಳಿದೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಮಾಹಿತಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ಆರೋಗ್ಯವಂತರಾಗಿರಿ. ನಮಸ್ಕಾರ.